Hello everyone, welcome back to Sankara YouTube channel. ಸೊ ಇವತ್ತು ನಿಮ್ಮ ಮುಂದೆ ನಾನು ಥರ ಟ್ರೆಡಿಷ್ನಲ್ ರೆಸಿಪಿ ಅಂತಲೇ ಹೇಳ್ಬೋದು. ಹಳೆ ಕಾಲದಲ್ಲೆಲ್ಲ ಈ ಕಡುಬು ಮಾಡ್ತಾರೆ, ಇವಾಗಲೂ ಮಾಡ್ತಾರೆ ಹಳ್ಳಿ ಸೈಡು, ಸಿಟಿ ಸೈಡೆಲ್ಲ ಗೊತ್ತಿಲ್ಲ. ಉತ್ತರ ಕರ್ನಾಟಕದವ್ರಿಗಾದರೆ ಈ ಕಡುಬಿನ ಬಗ್ಗೆ ಮಾಹಿತಿ ಇರುತ್ತೆ. ಈ ಕಡುಬು ಬಂದುಬಿಟ್ಟು ಸಜ್ಜಿ ಕಡುಬು ಅಂತ ಹೇಳೋದು. ಯೂಶ್ವಲಿ ಸಜ್ಜಿ ಕಡುಬನ್ನ ನಾವು ಎಳ್ಳಮಾಸಿ ಅಥವಾ ಸಂಕ್ರಾಂತಿ ಟೈಮಲ್ಲೂ ಮಾಡ್ತೀವಿ. ಸೊ ನಾನಿವತ್ತು ಈ ವಿಡಿಯೋದಲ್ಲಿ ಸಜ್ಜಿ ಕಡುಬನ್ನ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಮಗೆ ಸಜ್ಜಿ ಕಡುಬು ಮಾಡ್ಕೊಳ್ಳೋಕ್ಕೆ ಸಜ್ಜಿ ಹಿಟ್ಟು ಬೇಕು. ಸೊ ಸಜ್ಜಿ ಹಿಟ್ಟನ್ನ ನಾವು ತುಂಬಾ ಹದದಲ್ಲಿ ನಾದ್ಕೊಂಡ್ಬಿಟ್ಟು ಇಟ್ಕೊಳ್ಬೇಕು. ಯೂಶ್ವಲಿ ಸಜ್ಜಿ ಹಿಟ್ಟದು ನಾವು ಯಾವ ಥರ ಸಜ್ಜಿ ರೊಟ್ಟಿಗೆ ಹಿಟ್ಟು ನಾದ್ಕೊಳ್ತೀವಲ್ವ, ಆ ಥರ ಪ್ರಮಾಣದಲ್ಲಿ ನಾವು ಹದವಾಗಿ ಹಿಟ್ಟನ್ನ ನಾದ್ಕೊಂಡು ಇಟ್ಕೊಳ್ಬೇಕು. ಸೊ ಸಜ್ಜಿ ಹಿಟ್ಟನ್ನ ನಾದ್ಕೊಂಡ್ಬಿಟ್ಟು ಒಂದು 5 to 10 ಮಿನಿಟ್ಸ್ ನೆನೆಸ್ಕೊಳ್ಳಿ. ಸೊ ಸಜ್ಜಿ ಹಿಟ್ಟು ನೆಂದಾದ ನಂತರ ಇಲ್ಲಿ ನಾನು ಒಂದು ಪಾತ್ರೆಗೆ ನೀರು ತೊಗೊಂಡ್ಬಿಟ್ಟು ಸ್ಟವ್ನ ಆನ್ ಮಾಡಿಬಿಟ್ಟು ಅದನ್ನ ಕುದಿಯೋಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಸಜ್ಜಿ ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಸ್ಮೂತಾಗಿದೆ ಅಂತ ಹೇಳಿಬಿಟ್ಟು. ಸೊ ಈ ನೆಂದಿರೋಂಥ ಸಜ್ಜಿ ಹಿಟ್ಟಿಂದ ನಾವು ರೌಂಡ್ ಶೇಪಲ್ಲಿ ಕಡುಬನ್ನ ಮಾಡ್ಕೊಂಡು ಹೋಗಬೇಕು. ಇದು ಇನ್ ಕೇಸ್ ನಿಮಗೆ ಕೈಗೆ ಜಾಸ್ತಿ ಹತ್ತುತ್ತೆ ಅಂದರೆ ಇದನ್ನು ನಾವು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಚಿಕ್ಕದಾಗಿ ಉಂಡೆ ಥರ ಮಾಡ್ಕೊಂಡ್ಬಿಟ್ಟು ಹೋಗಬೇಕು. ಯೂಶ್ವಲಿ ಮೆಂತ್ಯ ಕಡುಬು ಸಹ ಮಾಡ್ತೀವಲ್ವ, ಮೆಂತ್ಯ ಕಡುಬು ಥರನೇ ಇದು. ಒಂದು ಸ್ವಲ್ಪ ಸೈಜ್ ಒಳಗಡೆ ದೊಡ್ಡ ಇದ್ರೊಳಗಡೆ ಈ ಥರ ಗೋಲಿ ಶೇಪಲ್ಲಿ ನಾವು ಕಡುಬನ್ನ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಸಜ್ಜಿ ಹಿಟ್ಟು ಅಟ್ಲೀಸ್ಟ್ ಒನ್ಸಿನ ಮಂತು ಯಾವಾಗಾದ್ರೂ ಸಜ್ಜಿ ಹಿಟ್ಟು ಬೀಸ್ಕೊಂಡು ಬಂದರೆ ಈ ಥರ ಕಡುಬನ್ನ ಮಾಡ್ಕೊಂಡ್ಬಿಟ್ಟು ತಿನ್ನಿ. ಹೆಲ್ತ್ಗೆ ತುಂಬಾ ಒಳ್ಳೆಯದು. ಆಮೇಲೆ ಇದು ತುಂಬ ಹಳೇ ಕಾಲದ ರೆಸಿಪಿ ಅಂತಲೂ ಹೇಳ್ಬೋದು. ಹಳ್ಳಿ ಸೈಡಲ್ಲಿ ಹೋದರೆ ನಿಮಗೆ ಗೊತ್ತಿರುತ್ತೆ, ಸಜ್ಜಿ ಕಡುಬು ಅಥವಾ ಜೋಳದ ಕಡುಬು ಈ ಥರ ನಾನಾ ರೀತಿಯಾದಂಥ ಕಡುಬು ಮಾಡ್ತಾರೆ. ಸೊ ನಾನು ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಸಜ್ಜಿ ಕಡುಬನ್ನ ಟ್ರೈ ಮಾಡಿರೋದು. ಸೊ ಈ ಥರ ನಾನು ಚಿಕ್ಕದಾಗಿ ಪುಟ್ಟದಾಗಿ ಕಡುಬನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಮಾಡ್ಕೊಳಷ್ಟಲ್ಲೇ ಇಲ್ಲಿ ನೀರು ಸಹ ಚೆನ್ನಾಗಿ ಬೇಯ್ತಾ ಇತ್ತು. ಆ ಬೆಂದಿರೋ ನೀರಿಗೆ ನಾನು ಒಂದು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿದ ನಂತರ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಕಡುಬನ್ನ ಸೇರಿಸ್ಕೊಳ್ಳೋಣ. ಸೊ ನೋಡ್ತಾ ಇದ್ದೀರಲ್ವ, ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಈ ಕಡುಬು ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕು. ನಿಮಗೆ 2 ಆಪ್ಷನ್ ಇದೆ. ಲೈಕ್ ನೀರಲ್ಲೇ ಡೈರೆಕ್ಟಾಗಿ ಕಡುಬನ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೀರಲ್ಲಿ ಹಾಕಿದರೆ ಒಂದು ಸ್ವಲ್ಪ ಮೃದುವಾಗಿರುತ್ತೆ ಕಡುಬು. ಇನ್ನೊಂದು ಆಪ್ಷನ್ ಬಂದುಬಿಟ್ಟು ಜಲಡಿ ಏನಿರುತ್ತಲ್ವ, ಅದು ಚಾನೆ ಒಳಗಡೆ ನಾವು ಕಡುಬನ್ನ ಹಾಕಿಬಿಟ್ಟು ಕುದಿಸ್ಕೊಳ್ಳೋದು. ನಾನು 2 ಟೈಪ್ ಮಾಡಿರೋದು. ಸೊ ಮೊದಲನೇದಾಗಿ 1 ಟೈಮ್ ನಾನು ನೀರಲ್ಲಿ ಹಾಕಿಬಿಟ್ಟು ಕಡುಬನ್ನ ಕುದಿಸ್ಕೊಳ್ತಾ ಇದ್ದೆ. ಒಂದು 4 to 5 ಮಿನಿಟ್ಸ್ ಆದರೂ ಕಡುಬು ಚೆನ್ನಾಗಿ ಅದು ಹಿಟ್ಟಿನಂಶ ಹೋಗಿಬಿಟ್ಟು ಕಡುಬಿಂದು ರುಚಿ ಬರಬೇಕು. ಸೊ ಅಲ್ಲಿ ತನಕ ನಾವು ಇದನ್ನ ಬಾಯ್ಲ್ ಮಾಡ್ಕೊಳ್ಬೇಕು ಕುದೀತಿರೋ ಅಂತಹ ನೀರಿಗೆ. ಸೊ ನಾವು ಎಣ್ಣೆ ಹಾಕ್ಕೊಂಡ್ರೆ ಕಡುಬು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಸೊ ಅದರ ಸಲುವಾಗಿ ನಾನು ನೀರು ಕುದಿಬೇಕಾದ್ರೇ ಒಂದು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೆ. ಸೊ ನೋಡ್ತಾ ಇದ್ದೀರಲ್ವ, ಸಜ್ಜಿ ಕಡುಬು ಚೆನ್ನಾಗಿ ಬೆಂದಿದೆ. ಇವಾಗ ಅದನ್ನ ನಾನು ಸಪ್ರೇಟಾಗಿ ಎತ್ಕಟ್ಕೊಂಡೆ. ಇದಾದ ನಂತರ ನೆಕ್ಸ್ಟ್ ಬಂದುಬಿಟ್ಟು ನಾನು ಮುಂಚೆನೇ ಹೇಳ್ದಂಗೆ ಛಾನಿ ಅಥವಾ ಜಲಡಿ ಅಂತ ಹೇಳ್ತೀವಿ. ಅದರಲ್ಲೂ ಸಹ ನಾವು ರೌಂಡ್ ಶೇಪಲ್ಲಿ ಮಾಡಿರೋಂಥ ಕಡುಬನ್ನ ಹಾಕಿಬಿಟ್ಟು ಹಬ್ಬೆ ಒಳಗಡೆ ಕುದಿಸ್ಕೊಳ್ಬೇಕು. ಸೊ ಈ ಥರನೂ ನಾವು ಕಡುಬನ್ನ ಮಾಡ್ಕೊಳ್ಬೋದು. ನಾನು 2 ಟೈಮ್ ಮಾಡಿದೆ. 1 ಟೈಮ್ ಕುದಿಸ್ಬಿಟ್ಟು ಮಾಡ್ಕೊಂಡಿದ್ದೆ, ಇನ್ನೊಂದು ಟೈಮು ಛಾನಿ ಒಳಗಡೆ ಬೇಯಿಸ್ಬಿಟ್ಟು ಮಾಡ್ಕೊಂಡಿದ್ದೆ. ಸೊ ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿತ್ತು ಕಡುಬು. ನನಗೆ ಚೈಲ್ಡ್ಹುಡ್ ಎಲ್ಲ ನೆನಪಾಯಿತು. ಊರ ಸೈಡೆಲ್ಲ ಸಜ್ಜಿದು ಕಡುಬು ಮಾಡ್ಕೊಂಡ್ಬಿಟ್ಟು ತಿನ್ನೋದು ಎಳ್ಳಮಾಸಿ ಟೈಮಲ್ಲಿ ಅಥವಾ ಸಂಕ್ರಾಂತಿ ಟೈಮಲ್ಲಿ. ನಾನು ಈ ಸಂಕ್ರಾಂತಿ ಟೈಮಲ್ಲಿ ಮಾಡಿದ್ದೆ. ಸೊ ಸಜ್ಜಿ ಕಡುಬು ಇವಾಗ ರೆಡಿ ಟು ಸರ್ವ್. ನಾನು ಸಂಕ್ರಾಂತಿ ಟೈಮಲ್ಲಿ ಮಾಡಿರೋಂಥ ಡಿಶಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಡಿಶಸ್ ಅದ್ರ ಜೊತೆ ಸಜ್ಜಿ ಕಡುಬು ಜೊತೆ ನಾವು ಕಾಳು ಪಲ್ಯ, ಆಮೇಲೆ ಪುಂಡಿ ಪಲ್ಯ, ನಾನು ಪುಂಡಿ ಪಲ್ಯದ ನುಚ್ಚು, ಆಮೇಲೆ ಭರ್ತ, ಅದಾದ ನಂತರ ಹಲಸಂದಿ ಕಾಳು. ಸೊ ಇಷ್ಟು ಐಟಮ್ ಜೊತೆ ಸಜ್ಜಿ ಕಡುಬನ್ನ ಸರ್ವ್ ಮಾಡ್ತಾಯಿದ್ದೆ. ಯೂಶ್ವಲಿ ಈ ಥರದ ಐಟಮ್ಸ್ ಇದ್ರೇ ಈ ಕಡುಬಿಗೆ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಸೊ ನಾರ್ಮಲ್ ಪಲ್ಯ ಜೊತೆ ಇದು ಚೆನ್ನಾಗಿ ಅನಿಸಲ್ಲ. ಸೊ ಅದರ ಸಲುವಾಗಿ ಕಾಳು ಐಟಮು ಭರ್ತ ಮತ್ತು ಪುಂಡಿ ಪಲ್ಯ ಜೊತೆ ಸಜ್ಜಿ ಕಡುಬು ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಿದ್ದರೆ ಇದು ಭರ್ತ ಮತ್ತು ನುಚ್ಚಿಗೆ ಒಂದು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಊಟ ಮಾಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಹೋಪ್ ನಿಮಗೆ ಈ ಸಜ್ಜಿ ಕಡುಬು ರೆಸಿಪಿ ಇಷ್ಟ ಆಯಿತಾ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.